ನನ್ನ ಹೆಸರು ಬಂದು ಅಂಬಿಕಾ. ನಾ ಬೀದರ್ಲಿಂದ. ನನ್ನ ಮದ್ವೆ ಆಗಿ 5-6 ವರ್ಷ ಆಗ್ತು. ನಾ ಬೇಬಿ ಕಡೆ ಟ್ರೈ ಮಾಡತ್ತೀನಿ 3 to 4 yearsಲಿಂದ. ನಾ ಬೇರೆ ಕಡೆ ಎಲ್ಲ ಭಾಳ ತೋರಿಸ್ಕೊಂಡಿನಿ ಹಾಸ್ಪಿಟಲ್, ಎಲ್ಲೂ ರಿಸಲ್ಟ್ ಸಿಕ್ಕಿಲ್ಲ ನಂಗೆ. ಆಮೇಲೆ ಸರ್ ಅಡ್ರೆಸ್ ಸಿಕ್ತು ನನ್ನ ಒಬ್ಬರು ರಿಲೇಟಿವ್ಸ್ಲಿಂದ. ಸರ್ ಹತ್ರ ಬಂದ್ಮೇಲೆ ನನ್ಗೆ ಫಸ್ಟ್ ಅಟೆಂಪ್ಟ್ನಾಗೆ ಒಂದು 3 to 4 monthsನಾಗೆ ಪಾಸಿಟಿವ್ ರಿಸಲ್ಟ್ ಸಿಕ್ತು. ಸೊ ಇವಾಗ ನನ್ನ ಕೈಯಾಗ ಬೇಬಿ ಗರ್ಲ್ ಅದಾಳ. ಈಕಿ 3 to 4 years ಆಕಿನೂ ಹೆಲ್ದಿ ಅದಾಳ, ನಾನು ಹೆಲ್ದಿ ಇದ್ದೀನಿ. ಸರ್ದಂತೂ ಏನು ಹೇಳೋದೇ ಇಲ್ಲ, ಭಾಳ ಚಲೋ ಅದ ಸರ್. ಅವ್ರದ್ದು ಕೇರು ಕನ್ಸರ್ನು, ಅವ್ರ ಈಚ್ ಆ್ಯಂಡ್ ಎವ್ರಿ ಪೇಷಂಟಿಗೆ ಎಷ್ಟು ಕೇರ್ ಮಾಡ್ತಾರೆ ಅಷ್ಟು ಕೇರ್ ಮಾಡ್ತಾರೆ. ಆಮೇಲೆ ಡೇ ಒನ್ದಿಂದ ಟಿಲ್ ಡೆಲಿವರಿ ಡಿಸ್ಚಾರ್ಜ್ ತನಕ ಸೇಮ್ ಕೇರ್ ಕನ್ಸರ್ನ್ ತೋರಿಸ್ತಾರೆ ಸರ್. ಅಷ್ಟು ಚಲೋ ಅದ ಇವ್ರ ಟ್ರೀಟ್ಮೆಂಟ್. ಆಮೇಲೆ ನಾ ಬೇರೆ ಕಡೆ ಎಲ್ಲ ಡಾಕ್ಟರ್ಸಿಗೆ ನೋಡ್ತೀನಿ, ಭಾಳ ಚಿಟ್ ಮಾಡ್ತಾರೆ. ಬಟ್ ಸರ್ ಯಾವತ್ತೂ ಚಿಡು ಮಾಡಲ್ಲ, ಸಿಟ್ಟು ಮಾಡಲ್ಲ. ಭಾಳ ಚಲೋ ಅದಾರ ಸರ್. ರೆಸ್ಪಾನ್ಸ್ ಇಲ್ಲಿದ್ದ ರಿಸಲ್ಟ್ ಭಾಳ ಚಲೋ ಅದ ಸರ್. ಅದರಿಂದ ನಿಮಗೆ ಯಾರಿಗ ಏನರ ಇತ್ತು ಅಂತಂತಂದ್ರೆ ಸರಿಗೆ ನೀವು ಕನ್ಸರ್ನ್ ಮಾಡಿ ಇವ್ರ ಬಳಿ ರಿಸಲ್ಟ್ ತಗೋಬೋದು ನೀವು. ಭಾಳ ಚಲೋ ಅದ ಸರ್ ಟ್ರೀಟ್ಮೆಂಟ್. ನಮಸ್ತೆ, ನಾನು ಸಚಿನ್ ಅಂತ ಬೀದರಿಂದ. ನನ್ನ ತಂಗಿಯದು ಡೆಲಿವರಿ ಆಗಿದೆ. ಇವಾಗ ತಂಗಿದ ಮದುವೆ ಆಗ್ಬಿಟ್ಟು 6-7 ವರ್ಷ ಆಯಿತು. ಇವಾಗ 7ನೇ ವರ್ಷ. ಆದರೆ ಒಂದು ಬೇಬಿಗೋಸ್ಕರ ತುಂಬ ಒದ್ದಾಡ್ತಿದ್ರು ಅವರು. ಟ್ರೀಟ್ಮೆಂಟ್ ಅಲ್ಲಿ ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ರು, ಆದರೆ ಎಲ್ಲೂ ರಿಸಲ್ಟ್ ಸಿಗಲಿಲ್ಲ. ಆಮೇಲೆ ಹಿಂಗೆ ಮ್ಯೂಚುವಲ್ ಕಾಂಟ್ಯಾಕ್ಟ್ ಒಬ್ಬರು ರಿಲೇಟಿವ್ ಇಂದ ಮ್ಯೂಚುವಲ್ ಆಗಿ ಅಣ್ಣಾ ಸಾಹೇಬ್ ಬಿರಾಜ್ದಾರ್ ಸರ್ ಅವ್ರ ಕಾಂಟ್ಯಾಕ್ಟ್ ಆಯಿತು. ಸೊ ನಾವು ಅವ್ರ ಮಾತು ಕೇಳಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡಿದ್ವಿ. ಸರ್ ಅವ್ರ ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ರು, ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರು ಹೇಳಿದ್ದಾಗೆ ಎಲ್ಲ ಫಾಲೋ ಮಾಡಾದ್ಮೇಲೆ ರಿಸಲ್ಟ್ ಬಂತು, ಕನ್ಸೀವ್ ಆಯಿತು. ಇವಾಗ ನೀವೇ ನೋಡ್ತಾ ಇದ್ದೀರಾ, ನನ್ನ ತಂಗಿಗೆ ಇವಾಗ ಹೆಣ್ಮಗು ಹುಟ್ಟಿದೆ. ತುಂಬ ಒಳ್ಳೆ ಖುಷಿಯಾಗಿದೆ ನಮಗೆ. ಮತ್ತೆ ಹತ್ತತ್ರ 6-7 ವರ್ಷದಿಂದ ತುಂಬಾ ಕಡೆ ಎಲ್ಲ ಇದು ಮಾಡಿದ್ರು, ಆದ್ರೆ ಎಲ್ಲೂ ರಿಸಲ್ಟ್ ಸಿಗ್ಲಿಲ್ಲ. ಇವಾಗ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಬೇರೆ ಯಾರಿಗಾದ್ರೂ ಈ ತರ ತೊಂದರೆಗಳಿದ್ರೆ, ಪ್ರೆಗ್ನೆನ್ಸಿ ಸಲುವಾಗಿ ತೊಂದರೆಗಳಿದ್ರೆ ನೀವು ಯಾರು ಹೆದರೋ ಅವಶ್ಯಕತೆ ಇಲ್ಲ. ನೀವು ಸಹ ಇಲ್ಲಿ ಲಾತೂರಲ್ಲಿ ಜಿ ಬಿರಾಜ್ದಾರ್ ಹಾಸ್ಪಿಟಲ್ ಅಂತ ಇದೆ. ಅಣ್ಣಾ ಸಾಹೇಬ್ ಬಿರಾಜ್ದಾರ್ ಅಂತ ಸರ್ ಹೆಸರು ಬಂದ್ಬಿಟ್ಟು ಅಣ್ಣಾ ಸಾಹೇಬ್ ಬಿರಾಜ್ದಾರ್ ಸರ್ ಅಂತ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ, ಒಳ್ಳೆ ರಿಸಲ್ಟ್ ಇದೆ. ಹಾಗೆ ಇವ್ರದ್ದು ಇಲ್ಲೊಂದೇ ತಲಲ್ಲ, ಪ್ರತಿ ತಿಂಗಳು 2ನೇ ಸ್ಯಾಟರ್ಡೆ ಅಲ್ಲ, ಫಸ್ಟ್ ಸಂಡೇ ಬೀದರ್ ಬರ್ತಾರೆ. ಬೀದರ್ನಲ್ಲಿ ನ್ಯೂ ಬಸ್ ಸ್ಟ್ಯಾಂಡ್ ಪಕ್ಕ ಶಿವಸಾಯಿ ಸೂಪರ್ ಬಜಾರ್ ಅಂತ ಇದೆ, ಅದ್ರ ಹಿಂದ್ಗಡೆನೆ ಇವ್ರದ್ದು OPD ಇದೆ. ಅಲ್ಲಿನೂ ನೀವು ಇಲ್ಲೂ ತೋರಿಸ್ಕೊಳ್ಬೋದು, ಅಲ್ಲೂ ತೋರಿಸ್ಕೊಳ್ಬೋದು. ಏನ ಭಯ ಪಡೋ ಅವಶ್ಯಕತೆ ಇಲ್ಲ. ಹೋಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೆ ಟೈಮ್ ಹಿಡಿದಿದ್ದಕ್ಕೂ ರಿಸಲ್ಟ್ ಇದೆ. ಅಲ್ಲಿ ಇಲ್ಲಿ ತೋರಿಸ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಾಗ್ಲಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಮಾಡೋದು ಬೇಡ. ನಿಮ್ಗೆ ಯಾರಿಗೇನು ಪ್ರಾಬ್ಲಮ್ ಇದ್ರು ಡೈರೆಕ್ಟ್ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ, ಅಪ್ರೋಚ್ ಮಾಡಿದ್ರೆ ಸಾಕು, ಈಸಿಯಾಗಿ ರಿಸಲ್ಟ್ ಬರುತ್ತೆ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಬೇಬಿ ಮತ್ತೆ ತಾಯಿ ಇಬ್ರು ಸುರಕ್ಷಿತವಾಗಿದ್ದಾರೆ. ಬೇಬಿದು ಇವಾಗ 6 ದಿವಸ, ಒಳ್ಳೆ ಆರೋಗ್ಯಕರವಾಗಿದ್ದಾರೆ ಎಲ್ಲರೂ. ಸೊ ನೀವು ಇಲ್ಲೇ ಬಂದ್ಬಿಟ್ಟು ಇದು ಮಾಡ್ಬೋದು. ಹೋಗೇ